ಇವತ್ತು ಪ್ರತಿಭಟನೆ ಇಟ್ಕೊಂಡಿದ್ರೆ ಇಲ್ಲಿ ಒಂದಷ್ಟು ಜನ ಅರೆಸ್ಟ್ ಆದ್ರು ಕೂಡ ಅಂತ ಕೂಡ ಹೇಳಿದ್ರು. ಹೌದು ಮೇಡಮ್, 35 ಜನ ನಮ್ಮ ಹೆಣ್ಣು ಮಕ್ಕಳನ್ನ ಪ್ರೊಟೆಸ್ಟ್ ಅಂತ ಏನೂ ಇಲ್ಲ, ನಾವು ಜಸ್ಟ್ ನ್ಯಾಯ ಕೇಳಕ್ ಬಂದ್ವಿ. ಹಿಂದೂ ಬಗ್ಗೆ ಮಾತಾಡ್ತಿರಲ್ಲ, ಇವತ್ತೆಲ್ಲಿ ಮಾಂಗಲ್ಯ ಮತ್ತೆ ಏನು ಜನಿವಾರ ಇದೆಲ್ಲವೂ ಧಾರ್ಮಿಕವಾಗಿ ಎಲ್ಲರ ಒಂದು ಅದು ಸಂಪ್ರದಾಯವಾಗಿ ಅವ್ರವ್ರ ಧರ್ಮನ ಅವರು ಪೂಜಿಸ್ತಕ್ಕಂಥದ್ದು, ಓಕೆನಾ, ಅವ್ರು ಗೌರವಿಸ್ತಕ್ಕಂಥದ್ದು. ಇವತ್ತು ನಾನು ಏನು ಹೇಳಲಿಕ್ಕೆ ಇಷ್ಟಪಡ್ತೀನಿ ನೋಡಿ ಮೇಡಮ್, ಪಾಲಿಟಿಕ್ಸ್ ಇವತ್ತು ಇರುತ್ತೆ, ನಾಳೆ ಸಾಯುತ್ತೆ. ಇವತ್ತು ನಾವಿರ್ತೀವಿ, ಇನ್ನೊಂದು ಪಕ್ಷದವ್ರು ನಾಳೆ ಇರ್ತಾರೆ. ಅದೆಲ್ಲವನ್ನ ಹೊರತುಪಡಿಸಿ ನೋಡಿದ್ರು ಈ ದೇಶದ ಒಂದು ಏನು ಕಲ್ಚರ್ ಇದೆಯಲ್ಲ ಅದನ್ನ ಯಾರ ಕೈಲೂ ನಾಶ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇವತ್ತೆಲ್ಲೋ ಒಂದು ಕಡೆ ಇವತ್ತು ಜನಿವಾರ ತೆಗೆದ್ರು ಅಂತ ಹೇಳ್ಬಿಟ್ಟು ಇಮಿಡಿಯೇಟ್ ಆಗಿ ಎಲ್ಲ ಏನು ಬಿಜೆಪಿ ಕಾರ್ಯಕರ್ತರು ಮತ್ತೆ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ಅಶೋಕ್ ಅವರು ಇದು ಕೇಂದ್ರ ಮಾನವ ಹಕ್ಕುಗಳ ಆಯೋಗಕ್ಕೆ ಇಮಿಡಿಯೇಟ್ ಆಗಿ ಹೋಗ್ಬಿಟ್ಟು ಕಂಪ್ಲೇಂಟ್ ಕೊಟ್ಟರು. ಅದೇ ಇವತ್ತು ಕೇಂದ್ರ ಸರ್ಕಾರದ ರೈಲ್ವೆ ಸ್ಟೇಷನ್ ಎಕ್ಸಾಮ್ ಬರೆಸೋದಕ್ಕೋಸ್ಕರ ಮಂಗಳಸೂತ್ರ ಮತ್ತೆ ಕಾಲುಂಗರನ್ನ ತೆಗೆದಿಡಬೇಕು, ಜನಿವಾರನ ತೆಗೆದಿಡಬೇಕು ಅಂತ ಹೇಳ್ಬಿಟ್ಟು ಸುತ್ತೋಲೆ ಹೊರಡಿಸಿದ್ದಾರೆ. ಇದನ್ನ ಯಾಕೆ ಆಡಳಿತ ಪಕ್ಷದ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ಅಶೋಕ್ ಅವರು ಯಾಕೆ ನೆನೆ ಮಾನವ ಹಕ್ಕುಗಳ ಆಯೋಗದ ಮುಂದೆ ನಾನು ಕೂತ್ ಕಾಯ್ತಾ ಇದ್ದೆ, ಈಗ ಬರ್ತಾರೆ ಅಶೋಕ್ ಅವರು, ಆಗ ಬರ್ತಾರೆ ಕಂಪ್ಲೇಂಟ್ ಕೊಡ್ತಾರೆ ಅಂತ, ಯಾಕೆ ಬಂದು ಕಂಪ್ಲೇಂಟ್ ಕೊಡ್ಲಿಲ್ಲ? ಕೇಂದ್ರ ಸರ್ಕಾರದ ಈ ಒಂದು ವಿಷಯಕ್ಕೆ ಈಗ ಕೇಂದ್ರದಲ್ಲಿ ಯಾರೋ ಒಬ್ರು ಈ ತರದ ಸುತ್ತೋಲೆ ಹೊಡಿಸಿದ್ರು ಅಂತ ಹೇಳಿದ ತಕ್ಷಣ ಅಧಿಕಾರಿ ಮೇಲೆ ಗೂಬೆ ಕೂರಿಸ್ತಕ್ಕಂಥ ನೀವು, ಅದೇ ರಾಜ್ಯ ಸರ್ಕಾರದಲ್ಲಿ ಯಾವುದೋ ಒಬ್ಬ ಅಧಿಕಾರಿನೇ ತಾನೇ ಜನಿವಾರ ತೆಗೆದಿದ್ದು, ಅದಕ್ಕೆ ಯಾಕೆ ಇಮಿಡಿಯೇಟ್ ಆಗಿ ಸಿದ್ದರಾಮಯ್ಯನವ್ರ ಮನೆ ಕದ ತಟ್ತೀರಾ? ಮಾತಿದ್ದೀರಾ ಎಲ್ಲದಕ್ಕೂ ಯಾಕೆ ರಾಜ್ಯ ಸರ್ಕಾರದ ಗೂಬೆ ಕೂರಿಸ್ತೀರಾ? ಇದು ಮಾತ್ರ ಕೇಂದ್ರದಲ್ಲಿ ಅವರು ಸುತ್ತೋಲೆ ಹೊರಡಿಸಿದ್ರೆ ಅದು ಅಧಿಕಾರಿ ಮೇಲೆ ಗೂಬೆ ಕೂರಿಸ್ತಕ್ಕಂಥದ್ದು. ರಾಜ್ಯ ಸರ್ಕಾರದಲ್ಲಿ ಜನಿವಾರ ತೆಗೆಸಿದ್ದು ಕೂಡ ಒಬ್ಬ ಅಧಿಕಾರಿನೇ ತಾನೆ, ಅದಕ್ಕೆ ಯಾಕೆ ನೀವು ಸಿದ್ದರಾಮಯ್ಯನವ್ರನ್ನ ಗುರಿ ಹಾಕ್ಸಿದ್ರಿ? ಅದಕ್ಕೆ ಯಾಕೆ ರಾಜ್ಯ ಸರ್ಕಾರವನ್ನ ಗುರಿ ಆಗಿಸ್ತೀರಾ? ಎಲ್ಲೋ ಒಂದು ಕಡೆ ಇದು ನಿಮಗೆ ಯಾವ ನೈತಿಕತೆ ಅಂತ ಅನ್ಸುತ್ತೆ? ನಿಮಗೆ ನಾಚಿಕೆ ಆಗಲ್ವಾ ಇದು? ನಾನು ನಿನ್ನೆ ಕಾದಿದ್ದೀನಿ ಮಾನವ ಹಕ್ಕುಗಳ ಆಯೋಗಕ್ಕೆ, ಅಶೋಕ್ ಅವ್ರು ಬರ್ತಾರೆ, ಈಗ ಬಂದ್ರು ಕಂಪ್ಲೇಂಟ್ ಕೊಟ್ರು, ಆಗ ಬಂದ್ರು ಕಂಪ್ಲೇಂಟ್ ಕೊಟ್ರು, ಕಾದೆ ಬರ್ಲೇ ಇಲ್ಲಪ್ಪ. ಯಾಕೆ ಬರ್ಲಿಲ್ಲ? ಇನ್ನು ತೇಜಸ್ವಿ ಸೂರ್ಯ ಅವರು ಟ್ವೀಟ್ ಮಾಡಿದ್ರಲ್ಲ, ಅದ್ರ ಬಗ್ಗೆ ಏನು ಹೇಳ್ತೀರಾ ಅಂತ? ಅಯ್ಯೋ, ತೇಜಸ್ವಿ ಸೂರ್ಯ ಅವ್ರು ಬಿಟ್ಬಿಡಿ ಮೇಡಮ್, ಅವ್ರು ಏನು ಗೊತ್ತಾ, ನಾನು ನೆನೆನೆ ಹೇಳಿದ್ದೀನಿ, ತೇಜಸ್ವಿ ಸೂರ್ಯ ಅವ್ರು ಎಲ್ಲೋ ಒಂದು ಕಡೆ ಗುತ್ತಿಗೆ ತಗೊಂಡಿದ್ದಾರೆ. ಧರ್ಮಗಳ ನಡುವೆ ತಂದಿಟ್ಟು ಕಾದಾಟ ಆಡಿ ಅವ್ರು ಯಾರೋ ಅಮಾಯಕರ ಮಕ್ಕಳು ಬೀದಿಯಲ್ಲಿ ಹೆಣ ಆಗೋದನ್ನ ನೋಡಬೇಕು, ಆ ಹೆಣನ ತಗೊಂಡು ಬಂದಿಟ್ಕೊಂಡು ಇವ್ರು ರಾಜಕಾರಣ ಮಾಡಬೇಕು. ಇಷ್ಟೇ ತೇಜಸ್ವಿ ಸೂರ್ಯ ಅವ್ರು ಮಾಡೋದು. ನಾನು ಅವ್ರ ಟ್ವೀಟ್ ನೋಡಿದ್ದೀನಿ, ಮತ್ತೆ ಅವ್ರ ಪ್ರೆಸ್ ಮೀಟ್ನು ಕೂಡ ನೋಡಿದ್ದೀನಿ ಮೇಡಮ್. ನೆನ್ನೆ ನೋಡಿ ಅವ್ರು ಬರ್ಕೊಂಡಿದ್ದಾರೆ, ಏನಂತ ಬರ್ಕೊಂಡಿದ್ದಾರೆ ಗೊತ್ತಾ? ರಾಜ್ಯದಲ್ಲಿ ಮೃತಪಟ್ಟಿರ್ತಕ್ಕಂಥ ಕುಟುಂಬಗಳಿಗೆ, ಏನು ಉಗ್ರರ ದಾಳಿಯಿಂದ ಮೃತಪಟ್ಟಿರ್ತಕ್ಕಂಥ ಕುಟುಂಬಗಳಿಗೆ ರಾಜ್ಯದಲ್ಲಿ ಸಿದ್ದರಾಮಯ್ಯನವರು ಕೇವಲ 10 ಲಕ್ಷ ರೂಪಾಯಿ ಪರಿಹಾರ ಕೊಟ್ಟಿದ್ದಾರೆ. ಆದರೆ ಅದೇ 10 ಲಕ್ಷದ ಪರಿಹಾರದ ಜೊತೆಗೆ ನಾವೇನು ಮಾಡ್ತೀವಿ, 1 ರೂಪಾಯಿ ಸೇರಿಸ್ಬಿಟ್ಟು ಅವ್ರಿಗೆ ಪರಿಹಾರದವ್ರಿಗೆ ತಗೊಂಡೋಗ್ಬಿಟ್ಟು 10 ಲಕ್ಷದ 1 ರೂಪಾಯಿ ಕೊಟ್ಬಿಟ್ಟು ನಾವು ಇಡೀ ಹಿಂದೂಗಳು ಅವರ ಕುಟುಂಬಗಳ ಜೊತೆ ನಾವು ನಿಲ್ತೀವಿ ಅಂತ ಹಾಕಿದ್ದಾರೆ. ಈಗ ಎಲ್ಲ ಹಿಂದೂ ಕಾರ್ಯಕರ್ತರಿಗೆ ನಾನು ಒಂದು ಪ್ರಶ್ನೆ ಕೇಳ್ತೀನಿ, ಹಾಗಿದ್ರೆ ಇಡೀ ಹಿಂದೂ ಸಂಕುಲವನ್ನೇ ತಕ್ಕಡಿನಲ್ಲಿ ಇಟ್ಬಿಟ್ಟು 1 ರೂಪಾಯಿಗೆ ತುಲಾಭಾರ ಮಾಡ್ಬಿಟ್ನಲ್ಲ ಗುರು, ಇದ್ರ ಬಗ್ಗೆ ಯಾಕೆ ಯಾರು ಮಾತಾಡ್ತಿಲ್ಲ? ಇದ್ರ ಬಗ್ಗೆ ನೀವು ಮಾತಾಡಿ. ಹಾಗಾದ್ರೆ ಇಡೀ ಹಿಂದೂ ಸಂಕುಲದ ಬೆಲೆ ಕೇವಲ 1 ರೂಪಾಯ? ಈಗ ನಿಮಗೆ ಹಿಂದೂಗಳಿಗೆ ಸ್ವಾಭಿಮಾನ ಇಲ್ವಾ? ನನಗೆ ಆಕ್ರೋಶ ಕರೀತಾ ಇದೆ, ಕೇವಲ 1 ರೂಪಾಯ. ಈ ರೀತಿ ಹೇಳಿಕೆ ಕೊಡೋ ತೇಜಸ್ವಿ ಸೂರ್ಯ ಅವರು ಕೇಂದ್ರ ಸರ್ಕಾರದಿಂದ ಕೂಡ ಆ ಮೃತರ ಕುಟುಂಬಗಳಿಗೆ ಎಷ್ಟು ಕೊಟ್ಟರು ಪರಿಹಾರ ಅನ್ನೋದ್ರ ಬಗ್ಗೆ ಮಾತಾಡ್ಬೇಕಲ್ಲ. ಕೇಂದ್ರ ಸರ್ಕಾರದ ಬಗ್ಗೆ ಅವ್ರು ಏನು ಮಾತಾಡಿಲ್ಲ. ಅದೇ ಮೇಡಮ್, ಈಗ ಅದೇ ಆಗ್ತಿರೋದು. ಈಗ ಏನ್ ಗೊತ್ತಾ, ಎಲ್ಲೋ ಒಂದು ಕಡೆ ಮಾತೆತ್ತಿದ್ರೆ ರಾಜ್ಯ ಸರ್ಕಾರಕ್ಕೆ ಗೂಬೆ ಕೂರಿಸ್ತಕ್ಕಂಥದ್ದು, ಏನೇ ಆಗ್ಲಿ ಸಿದ್ದರಾಮಯ್ಯನವ್ರ ಬಗ್ಗೆ ವಿರುದ್ಧವಾಗಿ ಮಾತನಾಡ್ತಕ್ಕಂಥದ್ದು. ಒಂದು ಒಳ್ಳೇದು ಮಾತಾಡಲ್ಲ ತೇಜಸ್ವಿ ಸೂರ್ಯ ಅವರು. ನೋಡಿ, ಒಂದು ಮಿನಿಸ್ಟರ್ಗೆ ಒಂದು ಪ್ರೋಟೋಕಾಲ್ ಇರುತ್ತೆ ಮೇಡಮ್. ಇಮಿಡಿಯೇಟ್ ಆಗಿ ಸಿದ್ದರಾಮಯ್ಯನವರು ಆದೇಶ ಕೊಟ್ಟರು ಅಂದಿದ ತಕ್ಷಣ ಸಂತೋಷ್ ಲಾಡ್ ಅವರು ಇರೋ ಪ್ರೋಟೋಕಾಲ್ನ ಬಿಟ್ಟು ಎಲ್ಲ ಕೆಲಸ ಕಾರ್ಯಗಳನ್ನ ಬಿಟ್ಟರು 3 ದಿನ ಇಮಿಡಿಯೇಟ್ ಹೋದ್ರಲ್ಲಿಗೆ. ಆ ಸ್ಥಳಕ್ಕೆ ಹೋಗಿ ನಿಂತ್ಕೊಂಡ್ರು, ಉಂಡ್ರ ತಿಂದ್ರ ಸ್ನಾನ ಮಾಡಿದ್ರ ಮಲಗದ್ರ ಎದ್ರ ಯಾರು ಮಾತಾಡ್ತಿಲ್ಲ. ಅವ್ರು ಮಾಡಿದ್ದು ದೊಡ್ಡ ಸಾಧನೆ ಅಲ್ವಾ? ಇಡೀ ಸರ್ಕಾರ ಮೃತರ ಕುಟುಂಬದ ಪರವಾಗಿ ನಿಂತ್ಕೊಳ್ಳಿಲ್ಲ. ಇವ್ರು 10 ಲಕ್ಷ ಘೋಷಣೆ ಮಾಡಿರೋದು ಕಡಿಮೆ ಅನ್ನೋದ್ರ ಬಗ್ಗೆ ಮಾತಾಡ್ತಾರಲ್ಲ, ಇಡೀ ಸರ್ಕಾರ ಇವತ್ತು ಮೃತರ ಕುಟುಂಬದ ಪರವಾಗಿ ನಿಂತ್ಕೊಂತಲ್ಲ ಮೇಡಮ್. ಇದು ಯಾಕೆ ಕೇಂದ್ರ ಸರ್ಕಾರದಿಂದ ಏನಕ್ಕೆ ಯಾಕೆ ಅದನ್ನ ಮಾತಾಡಲ್ಲ? ಯಾಕೆ ಯಾರು ಬಿಜೆಪಿಗರು ಇದ್ರ ಬಗ್ಗೆ ಒಳ್ಳೇದನ್ನ ಯಾಕೆ ಮಾತಾಡಲ್ಲ? ಸಂತೋಷ್ ಲಾಡ್ ಅವರು ಹೋಗಿ ಮಾಡಿರೋದ್ರ ಯಾರು ಮಾತಾಡ್ಲಿಲ್ಲ. ಒಬ್ರು ಒಂದು ಪಾಯಿಂಟ್ ಎಲ್ಲೂ ಬರ್ಕೊಳ್ಳಿಲ್ಲ, ಟ್ವೀಟ್ ಮಾಡ್ಲಿಲ್ಲ, ಒಂದು ಇದರಲ್ಲಿ ಏನೋ ವಿಡಿಯೋ ಮಾಡಿ ಹಂಚಿದ್ದನ್ನ ನಾನು ನೋಡ್ಲಿಲ್ಲ. ಯಾಕೆ ಮಾತಾಡಲ್ಲ ಬಿಜೆಪಿಗರು? ಒಳ್ಳೇದನ್ನ ಯಾವುದನ್ನು ಬಿಜೆಪಿಗರು ಸ್ವಾಗತಿಸೋದಿಲ್ಲ ಅನ್ನೋದಕ್ಕೆ ಇದು ಪ್ರತ್ಯಕ್ಷ ಸಾಕ್ಷಿ. ಎಲ್ಲೋ ಒಂದು ಕಡೆ ನೀವು ಪ್ರಶ್ನೆ ಕೇಳಬೇಕು ಅವ್ರಿಗೆ, ಏನಂತ? ಜಮ್ಮು ಕಾಶ್ಮೀರದಲ್ಲಿ 10 ಲಕ್ಷ ರೂಪಾಯಿ ಘೋಷಣೆ ಮಾಡಿದ್ರು ಮೃತರ ಕುಟುಂಬಕ್ಕೆ. ಅದೇ ಪಶ್ಚಿಮ ಬಂಗಾಳದಲ್ಲಿ ಮಮತಾ ಬ್ಯಾನರ್ಜಿ ಅವರ ಸರ್ಕಾರ ಕೂಡ 10 ಲಕ್ಷ ಘೋಷಣೆ ಮಾಡಿತು. ಆ ನಿಟ್ಟಿನಲ್ಲಿ ಕರ್ನಾಟಕದಲ್ಲೂ ಸಿದ್ದರಾಮಯ್ಯನವರು 10 ಲಕ್ಷ ಘೋಷಣೆ ಮಾಡಿದ್ದಾರೆ. ಈಗ ತಾಕತ್ತಿದ್ರೆ ಇವ್ರು ನಾನು ಒಂದು ಪ್ರಶ್ನೆ ಕೇಳ್ತೀನಿ ತೇಜಸ್ವಿ ಸೂರ್ಯ ಅವ್ರಿಗೆ. ಇವರು ಮಹಾರಾಷ್ಟ್ರದಲ್ಲಿ ಯಾವ ಸರ್ಕಾರ ಇದೆ? ಬಿಜೆಪಿ ಸರ್ಕಾರ ತಾನೆ. ಅವ್ರು ಎಷ್ಟು ಕೊಟ್ಟಿದ್ದಾರೆ? ಬರೀ 5 ಲಕ್ಷ ಕೊಟ್ಟಿದ್ದಾರೆ. ಇದನ್ನ ಯಾಕೆ ಪ್ರಶ್ನೆ ಮಾಡಲ್ಲ? ತಾಕತ್ತಿದ್ರೆ ತೇಜಸ್ವಿ ಸೂರ್ಯ ಅವರು ಹೋಗಿ ಪ್ರೆಸ್ ಮೀಟ್ ಮಾಡ್ಬಿಟ್ಟು ಇದನ್ನೇ ಟ್ವೀಟ್ ಅಲ್ಲಿ ಬರೀಲಿ, ಕೇಂದ್ರ ಸರ್ಕಾರದಿಂದ ಮೃತರ ಕುಟುಂಬಕ್ಕೆ ಎಷ್ಟು ತಂದ್ವಿ ಅಂತ ಅಂದ್ಬಿಟ್ಟು ಬರೀಲಿ ಟ್ವೀಟ್ ಅಲ್ಲಿ. ಅವ್ರ ಬರವಣಿಗೆಗೆ, ಅವರ ಮನಸ್ಥಿತಿಗೆ ನಿಜಕ್ಕೂ ನಾಚಿಕೆ ಆಗಬೇಕು ಮೇಡಮ್. ಈ ರೀತಿ ಒಂದೇನೋ ಏನೇ ಒಂದು ಸಾವಾಗ್ಲಿ ಇವತ್ತು ಇಡೀ ದೇಶ ನೋಡ್ತಿದೆ, ಇಡೀ ಪ್ರಪಂಚದಲ್ಲಿ ಎಲ್ಲರೂ ನೋಡ್ತಿದ್ದಾರೆ ಏನಾಗ್ತಿದ್ಯಪ್ಪ. ಡಿಮಾನಿಟೈಸೇಷನ್ ಇಂದಾಗಿ ಉಗ್ರರೆಲ್ಲ ನಿರ್ನಾಮ ಆಗೋಗ್ಬಿಟ್ರು. ಭಾರತ ದೇಶ ಬಹಳ
ಶಾಂತಿಯಿಂದ ಇದೆ ಅಂತ ಹೇಳಿ ಮೋದಿ ಅವರು ಹೇಳಿಕೆ ಕೊಟ್ಟಿದ್ರು. ಅದನ್ನ ನಂಬಿ ಮುಗ್ಧ ಜನರು ಹೋದ್ರು, ಆದ್ರೆ ಸತ್ರು. ಇವತ್ತು ಅವ್ರ ಕುಟುಂಬಕ್ಕೆ ಎಲ್ಲೋ ಒಂದ್ ಕಡೆ ಕರ್ನಾಟಕ ಸರ್ಕಾರ ಅವ್ರ ಕುಟುಂಬದ ಜೊತೆ ನಿಂತ್ಕೊಂತು. ಮಾನ್ಯ ಮುಖ್ಯಮಂತ್ರಿಗಳು ಹೋಗಿ ಅವರಿಗೆ ಸರ್ಕಾರದ ಕಡೆಯಿಂದ ಏನು ಗೌರವ ಸಲ್ಲಿಸಬೇಕೋ ಅದನ್ನ ಸಲ್ಲಿಸಿ ಅವರಿಗೆ ಶ್ರದ್ಧಾಂಜಲಿ ಕಾರ್ಯಕ್ರಮ ಕೊಟ್ಟು ವಿದಾಯ ಹೇಳಿ ಬಂದ್ರು. ಇದೇ ಮೋದಿ ಅವರು ಬಿಹಾರದ ಎಲೆಕ್ಷನ್ ಹೋಗಿ ನಿಂತ್ಕೊಂಡ್ರು, ಒಂದೇ ಒಂದು ಪ್ರೆಸ್ ಮೀಟ್ ಮಾಡ್ಲಿಲ್ವಲ್ಲ ಮೇಡಮ್? ಇದನ್ನ ಯಾಕೆ ಯಾರು ಪ್ರಶ್ನೆ ಮಾಡಲ್ಲ? ಇದನ್ನ ಯಾಕೆ ಯಾವ ಮಾಧ್ಯಮದವರು ಕೇಳಲ್ಲ? ಇದನ್ನ ಯಾಕೆ ಯಾವ ಬಿಜೆಪಿ ನಾಯಕರು ಪ್ರಶ್ನೆ ಮಾಡೋದಿಲ್ಲ? ಕೊಡಿಸ್ಲಿ. ಈಗ ಮೃತರ ಕುಟುಂಬದ ಪರವಾಗಿ ಆ ಮಗುವಿನ ಎಜುಕೇಶನ್ ನ ಭವಿಷ್ಯಕ್ಕೆ ಇಷ್ಟು ನಮ್ಮ ಕಾಂಗ್ರೆಸ್ನವರಿಗೆ ಕಾಳಜಿ ಇದೆಯಲ್ಲ, ಇದರಲ್ಲಿ ಕೇವಲ 10% ತೇಜಸ್ವಿ ಸೂರ್ಯ ಅವ್ರಿಗೆ ಏನಾದರೂ ಇದ್ರೆ ದಯವಿಟ್ಟು ಕೇಂದ್ರ ಸರ್ಕಾರಕ್ಕೆ ಹೋಗಿ ಪ್ರಧಾನಮಂತ್ರಿ ಯೋಜನೆಯಲ್ಲಿ ಬರ್ತಕ್ಕಂಥ ಏನ್ ರಿಲೀಫ್ ಫಂಡ್ ಇದೆ ಅದರಲ್ಲಿ 1 ಕೋಟಿ ಕೊಡಿಸ್ಲಿ. ಅವಾಗ ನಾವೇ ಇದೆಲ್ಲಾ ಮಹಿಳೆಯರು ಸೇರ್ಕೊಂಡು ಶಾಲ್ ತಗೊಂಡೋಗಿ ಹಾಕಿ, ಹಾರ ತಗೊಂಡೋಗಿ ಹಾಕಿ, ಕೈ ಮುಗಿದು ಸನ್ಮಾನ ಮಾಡ್ಬಿಟ್ಟು ಬರ್ತೀವಿ. ಕೇಳಿ ತೇಜಸ್ವಿ ಸೂರ್ಯ ಅವ್ರಿಗೆ ಈ ತಾಕತ್ ಇದೆಯಾ ಇದನ್ನ ಮಾಡೋದು ಅಂತ ಹೇಳ್ಬಿಟ್ಟು. ಇನ್ನು ಸಿಎಂ ಅವರ ಒಂದು ಹೇಳಿಕೆ ಸಿಕ್ಕಾಪಟ್ಟೆ ಚರ್ಚೆಯಲ್ಲಿರುವಂಥದ್ದು ಅಂತಂದ್ರೆ ಯುದ್ಧ ಅಗತ್ಯ ಇಲ್ಲ ಅಂತ ಹೇಳಿದ್ರು ಅಷ್ಟೇ. ಅದೊಂದನ್ನ ಹಿಡ್ಕೊಂಡು ಬಿಜೆಪಿ ಅವರು ನಿಮ್ಗೆ ಗೊತ್ತಿದೆ ಏನೇನ್ ರೀತಿ ಹೇಳಿಕೆಯನ್ನು ಕೊಡ್ತಿದ್ದಾರೆ ಅಂತ. ನಿನ್ನೆ ಜಲವಾದಿ ನಾರಾಯಣ ಸ್ವಾಮಿ ಅವರು ಹೇಳಿದ್ರು, ಅಷ್ಟು ಇದ್ರೆ ಒಂದ್ ಕೆಲಸ ಮಾಡಿ ಸಿಎಂ ಸಿದ್ದರಾಮಯ್ಯ ಅವರೇ, ನೀವು ಪಾಕಿಸ್ತಾನ್ಗೆ ಹೋಗ್ಬಿಡಿ, ನಿಮ್ ಮನಸ್ಸಲ್ಲಿರೋದೇ ಪಾಕಿಸ್ತಾನಿ ಪ್ರೀತಿ, ಭಾರತಕ್ಕಲ್ಲ, ದೇಶ ಬಿಟ್ಟು ಹೋಗಿ ಅಂತ ಹೇಳಿದ್ರು. ಅಲ್ಲ ಮೇಡಮ್, ಈಗ ಸರಿ ಆಯ್ತು, ಯಾವುದೇ ಒಂದು ವಿಷಯ ಬರ್ಲಿ, ಅಲ್ಲಿ ಸೆಂಟ್ರಲ್ ಅಲ್ಲಿ ಮೋದಿ ವಿಷಯ ಬಂದ್ರು ಸಿದ್ದರಾಮಯ್ಯನ ಎಳಿತಾರೆ, ಇಲ್ಲಿ ಯಾವುದೋ ಒಂದು ನಾಯಿ ಮರಿ ಏನೋ ಒಂದು ಮಾಡ್ತು ಅಂದ್ರೂ ಅದಕ್ಕೂ ಸಿದ್ದರಾಮಯ್ಯನ ಎಳಿತಾರೆ. ಒಟ್ನಲ್ಲಿ ಎಲ್ಲರಿಗೂ ಸಿದ್ದರಾಮಯ್ಯನ ಎಳಿಲೇಬೇಕು. ಸಿದ್ದರಾಮಯ್ಯನವರು ಬಸವಣ್ಣ ತತ್ವಗಳನ್ನ ಆಧರಿಸ್ತಕ್ಕಂಥವ್ರು, ಬುದ್ಧನ ಏನು ಮೌಲ್ಯಗಳಿದೆ ಅದನ್ನ ಅನುಸರಿಸ್ತಕ್ಕಂಥವ್ರು, ಅಂಬೇಡ್ಕರ್ನ ಏನು ಸಂವಿಧಾನ ಇದೆ ಅದನ್ನ ಚಾಚು ತಪ್ಪದೆ ಪಾಲಿಸ್ತಾ ಇರ್ತಕ್ಕಂಥವ್ರು. ಈಗ ಅವ್ರಿಗೆ ಒಂದು ಕಣ್ಣಿಗೆ ಬೆಣ್ಣೆ ಇನ್ನೊಂದು ಕಣ್ಣಿಗೆ ಸುಣ್ಣ ಅಂತ ಇವ್ರು ಏನ್ ಮಾಡ್ತಾ ಇದಾರಲ್ಲ, ಜಸ್ಟ್ ಮುಖವಾಡ, ಹಿಂದುತ್ವದ ಮುಖವಾಡ ಹಾಕೊಂಡು ಇವ್ರು ಏನ್ ಪೋಟ್ರೆ ಮಾಡ್ತಿದಾರೋ ಅವ್ರಿಗೆ ಸಿದ್ದರಾಮಯ್ಯನವ್ರಿಗೆ ಹಂಗಿರಕ್ ಬರೋದಿಲ್ಲ. ಅವರು ಸಮಾನವಾಗಿ ಎಲ್ಲ ಬಡವರ ಧ್ವನಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ ಇವತ್ತು. ಅದಕ್ಕೆ ಇವರೆಲ್ಲರಿಗೂ ಉರಿತಾ ಇದೆ ಅಷ್ಟೇ, ಬೇರೆ ಇನ್ನೇನು ಇಲ್ಲ. ಇದೇ ಆರ್ ಅಶೋಕ್ ಅವ್ರು, ನಾನು ಅದನ್ನೇ ಪ್ರಶ್ನೆ ಮಾಡ್ತಿದ್ದೀನಲ್ಲ, ಇದೇ ಆರ್ ಅಶೋಕ್ ಅವರು ಯಾಕೆ ಈ ಹೆಣ್ಣು ಮಕ್ಕಳು, ಹಿಂದೂ ಹೆಣ್ಣು ಮಕ್ಕಳ ಮಾಂಗಲ್ಯವನ್ನ ತೆಗೆದಿಟ್ಟು ಬಂದು ಎಕ್ಸಾಮ್ ಬರಿಬೇಕು ಅಂತ ಹೇಳಿ ನಿನ್ನೆ ರೈಲ್ವೆ ಸುತ್ತೋಲೆಯನ್ನ ಹೊರಡಿಸಿದಾರಲ್ಲ, ಇದ್ರ ಬಗ್ಗೆ ಯಾಕೆ ಯಾರು ಪ್ರೊಟೆಸ್ಟ್ ಮಾಡ್ಲಿಲ್ಲ? ಇವರೆಲ್ಲ ಹಿಂದೂವಾದಿಗಳು ತಾನೆ, ಇವರೆಲ್ಲ ಹಿಂದುತ್ವದ ತಾನೆ, ನಾವೆಲ್ಲ ಹಿಂದೂ ಮಕ್ಕಳು, ನಾವೆಲ್ಲ ಹಿಂದೂ ಹೆಣ್ಣು ಮಕ್ಕಳು, ನಾವು ಮಾಂಗಲ್ಯನ ತೆಗೆದಿಟ್ಬಿಟ್ಟು ಹೆಂಗ್ ಹೋಗಿ ಪರೀಕ್ಷೆ ಬರೆಯೋದು? ಕರೆಕ್ಟ್ ಅಲ್ವಾ? ಜನಿವಾರನ ತೆಗೆದು ಹೆಂಗೆ ಅವ್ರ ಧರ್ಮನ ಅವ್ರು ಹೆಂಗ್ ಬಿಟ್ಕೊಡ್ತಾರೆ? ನಾನು ಅದನ್ನೇ ಹೇಳ್ತಾ ಇರೋದು. ನೋಡಿ ಮೇಡಮ್, ಇವತ್ತು ಈ ರಾಜಕೀಯ ಇರಲಿ, ನಾಳೆ ಇನ್ನೊಂದು ರಾಜಕೀಯ ಬರಲಿ, ಇನ್ನೊಂದು ಪಕ್ಷ ಅಧಿಕಾರಕ್ಕೆ ಬರಲಿ, ಯಾರೇ ಬರಲಿ, ಬಟ್ ಈ ಮಣ್ಣಿನಲ್ಲಿ ಇರ್ತಕ್ಕಂಥ ಒಂದು ಸಂಪ್ರದಾಯಗಳಿದೆ, ಧರ್ಮಗಳಿದೆ, ಅದನ್ನ ಯಾರ ಕೈಲೂ ಅಳಿಸಾಕ್ಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥ ಮಾತನ್ನ ನಾನು ಹೇಳ್ತೀನಿ. ಒಂದ್ ಕಡೆ ಬಿಜೆಪಿ ಅವ್ರು ಹೇಳ್ತಾರೆ ಹೌದು ಯುದ್ಧ ಮಾಡ್ಬೇಕು, ಯಾಕಂದ್ರೆ ರಕ್ತ ಕುದಿಯುತ್ತೆ ಅದೆಲ್ಲ ನೆನ್ಸ್ಕೊಂಡ್ರೆ ಅಲ್ಲ ಆಗಿದ್ದೆಲ್ಲ ನೋಡಿದ್ರೆ ಅಂತ. ಸರಿಯಪ್ಪ, ಇವರಿಗೆ ಕಾಂಗ್ರೆಸ್ ಪಕ್ಷದಿಂದ ಹೇಳುವಂತದ್ದು ಇಲ್ಲ, ಯುದ್ಧದ ಅವಶ್ಯಕತೆ ಇಲ್ಲ, ನಾವು ಅಲ್ಲಿ ಭದ್ರತಾ ವೈಫಲ್ಯ ಆಗಿದೆ. ಎಕ್ಸಾಕ್ಟ್ಲಿ ಮೇಡಮ್, ಯಾರೊಬ್ಬರು ಸೆಂಟ್ರಲ್ಲಿ ಜನಸಾಮಾನ್ಯರಲ್ಲಿ ನೊಂದು. ನಾನು ಒಂದೇ ಮಾತು ಹೇಳ್ತೀನಿ, ನನ್ನ ಮಗ ಜಸ್ಟ್ 7ನೇ ಕ್ಲಾಸ್ ಓದ್ತಿದ್ದಾನೆ, ಅವನಿಗೆ ಕ್ಲಿಯರ್ ಆಗಿ ಗೊತ್ತಿದೆ ಇದು ಕೇವಲ ಇದು ಟೋಟಲಿ ಏನು ಭದ್ರತಾ ವೈಫಲ್ಯ ಅಂತ ಹೇಳಿ. ನಾನು ಅದನ್ನೇ ಎಲ್ಲರ ಹತ್ರನೂ ನಾನು ಹೇಳ್ತಾ ಇರೋದು. ಎಲ್ಲೋ ಒಂದು ಕಡೆ ಲಿಕ್ಕರ್ ಬಾಟ್ಲ್ ಹಿಡ್ಕೊಂಡು ಬಂದ್ರೆ ಹಿಡಿದು ಹೊಳಗಾಕಿ ಕರ್ನಾಟಕದಲ್ಲಿ ಅಷ್ಟು ಭದ್ರತೆಯನ್ನ ಕಾಪಾಡ್ಕೊಳ್ಳೋ ಒಂದು ಸರ್ಕಾರ ನಮ್ದಿದೆ. ಕೇಂದ್ರ ಸರ್ಕಾರದಲ್ಲಿ ಅದು ಅಂತ ಸೆನ್ಸಿಟಿವ್ ಜಾಗದಲ್ಲಿ ಭದ್ರತಾ ವೈಫಲ್ಯಗಳು ಯಾಕಾದ್ವು? ಇವತ್ತಿನವರೆಗೂ RDX 350 kg RDX ಬಾರ್ಡರ್ ದಾಟಿ ಒಳಗೆ ಬಂತು ಅನ್ನೋದಕ್ಕೆ ಪ್ರಧಾನಮಂತ್ರಿಗಳ ಹತ್ರ ಉತ್ತರನೇ ಇಲ್ವಲ್ಲ? ನೀವ್ ಹೇಳಿ ಅದ್ರ ಬಗ್ಗೆ. ಪ್ರಧಾನಮಂತ್ರಿಗಳು ಯಾಕೆ ಶ್ರದ್ಧಾಂಜಲಿ ಕಾರ್ಯಕ್ರಮಕ್ಕೆ ಹೋಗ್ಲಿಲ್ಲ? ಪ್ರಧಾನಮಂತ್ರಿಗಳು ಯಾಕೆ ಮೌನವಾಗಿ ಉಳಿದಿದ್ದಾರೆ? ಯಾಕೆ ಪ್ರೆಸ್ ಮೀಟ್ ಮಾಡ್ತಾ ಇಲ್ಲ? ಇದ್ರ ಬಗ್ಗೆ ಎಲ್ಲ ತಾವು ಚರ್ಚೆ ಮಾಡಬೇಕು ಮೇಡಮ್. ಇದ್ರ ಬಗ್ಗೆ ಎಲ್ಲ ತಾವು ಪ್ರಶ್ನೆಗಳನ್ನ ಕೇಳಬೇಕು ಬಿಜೆಪಿ ಅವ್ರಿಗೆ. ಥ್ಯಾಂಕ್ ಯು. ಸರ್ವಪಕ್ಷ ಸಭೆಗೂ ಹಾಜರಾಗಿರ್ಲಿಲ್ವಲ್ಲ, ಅಲ್ಲೂ ಗೈರಾದ್ರಲ್ಲ. ಯಾಕೆ ಈ ಮೌನ? ಎಲ್ಲ ಕಡೆ ಮೌನವಾಗೇ ಇದಾರಲ್ಲ ಮೇಡಮ್. ನೋಡಿ, ಮಣಿಪುರ ಒತ್ತಿ ಉರಿತು, ಹೆಣ್ಮಕ್ಳನ್ನ ಬೆತ್ತಲೆ ಮೆರವಣಿಗೆ ಮಾಡಿದ್ರು, ಪ್ರಧಾನಮಂತ್ರಿಗಳು ತುಟುಕ್ ಪಿಟಕ್ ಅಂದ್ಲಿಲ್ಲ. ಅವ್ರದೇ ಪಕ್ಷದಲ್ಲಿ ಇರ್ತಕ್ಕಂಥ ಸಂಸದ ಬ್ರಿಜ್ಭೂಷಣ್ ಸಿಂಗ್ ಅವರು ನನ್ನ ಮೇಲೆ ಲೈಂಗಿಕ ದೌರ್ಜನ್ಯ ನಡೆಸಿದ್ದಾರೆ ಅಂತ ಹೇಳ್ಬಿಟ್ಟು ಮಹಿಳಾ ಕ್ರೀಡಾಪಟುಗಳು ರೋಡ್ನಲ್ಲಿ ಕೂತ್ರು. ಆವತ್ತು ಆ ವಿಷಯಕ್ಕೂ ಮೋದಿ ಅವರು ಏನು ಮಾತಾಡ್ಲಿಲ್ಲ. ಹೆಣ್ಣು ಮಕ್ಕಳ ಮೇಲೆ ನಿರಂತರವಾಗಿ ಧೋರಣೆಗಳು ನಡೀತಿದೆ. ಇದ್ರ ಬಗ್ಗೆ ಮಾನ್ಯ ಪ್ರಧಾನಮಂತ್ರಿಗಳು ಯಾವುದೇ ತುಟುಕ್ ಪಿಟಕ್ ಅಂದೆ ಮೌನವಾಗಿ ಕೂತು ಬಿಟ್ಟಿದ್ದಾರೆ. ನಾನು ಅದನ್ನೇ ಹೇಳ್ತಾ ಇರೋದು. ಇವರು ಆಮೇಲೆ ಇಲ್ಲಿ ಲೋಕಲ್ ಅಲ್ಲಿ ನೋಡಿದ್ರೆ ವಿಜಯೇಂದ್ರ ಅವರು ಹೆಣ್ಣು ಮಕ್ಕಳ ಬಗ್ಗೆ ಕೇವಲವಾಗಿ ಹೇಳಿಕೆಗಳು ಕೊಡ್ತಾರೆ. ಏನು ಪ್ರಧಾನಮಂತ್ರಿಗಳು ಬಳೆ ಹಾಕೊಂಡು ಕೂತಿಲ್ಲ ಅಂತ ಹೇಳಿಕೆ ಕೊಡ್ತಾರೆ. ಬಳೆ ತೊಟ್ಟ ಇಂದಿರಾ ಗಾಂಧಿ ಅವರು ಅವತ್ತು ಭಾರತದ ಸೈನ್ಯವನ್ನ ಲಾಹೋರ್ವರೆಗೂ ನುಗ್ಗಿಸಿ ಇಡೀ ಪಾಕಿಸ್ತಾನದ ಸೈನ್ಯವನ್ನ ಭಾರತದ ಮುಂದೆ ಮಂಡಿಯೂರು ಅಂತ ಕೆಲಸ ಮಾಡಿದ್ಲು. ಅವಳು ಕೂಡ ಬಳೆ ತೊಟ್ಟಿದ್ಲು. ಇದೆಲ್ಲವೂ ಅವರ ವೈಫಲ್ಯಗಳಷ್ಟೇನೆ. ಇದನ್ನ ತಿರುಚುವಲ್ಲಿ ಎಲ್ಲೋ ಒಂದು ಕಡೆ ಬೇರೆ ದಿಕ್ಕಿಗೆ ಈಗ ಬೆಲೆ ಏರಿಕೆ ಆಯಿತು, ಅದನ್ನು ಮುಚ್ಚಾಕಬೇಕು.
ಅಲ್ಲಿ ಬಾರ್ಡರ್ ಅಲ್ಲಿ ಭದ್ರತಾ ವೈಫಲ್ಯ ಆಯ್ತು. ಎಕ್ಸಾಕ್ಟ್ಲಿ ನೀವು ಕೇಳಬೇಕು. ನೀವು ಕರೆಕ್ಟ್ ಪ್ರಶ್ನೆ ಕೇಳಿದ್ರಿ. ಯಾಕೆ ಎಲೆಕ್ಷನ್ ಹಿಂದೂ ಮುಂದೆ ಹಿಂಗಾಗುತ್ತೆ ನೀವು ಪ್ರಶ್ನೆ ಕೇಳಿ. ಯಾಕಾಗುತ್ತೆ? ಹಿಂದೂಗ್ ನಾವು ಸಪೋರ್ಟ್ ಮಾಡ್ತೀವಿ, ನಾವು ಹಿಂದೂಗಳೆಲ್ಲ ನಾವು ಸುರಕ್ಷಿತವಾಗಿದ್ದೀವಿ, ಹಿಂದೂ ರಾಷ್ಟ್ರ ಮಾಡ್ತೀವಿ ಹೇಳ್ತಾರಲ್ವಾ. ಬಟ್ ಯಾಕೆ ಇವತ್ತು ಬರೀ ಅಮಾಯಕ ಹಿಂದೂಗಳೇ ಸಾಯ್ತಿದ್ದಾರೆ? ಯಾಕಾಗ್ತಿದೆ? ಅದು ಎಲೆಕ್ಷನ್ ಹಿಂದೂ ಮುಂದೆ ಯಾಕೆ ಆಗ್ತಿದೆ? ಇದನ್ನ ಮಾಧ್ಯಮದವರು ದಯವಿಟ್ಟು ಅವ್ರಿಗೆ ಪ್ರಶ್ನೆ ಕೇಳಿ. ಆಮೇಲೆ ತೇಜಸ್ವಿ ಸೂರ್ಯ ಇದ್ರ ಮೇಲೆ ಇನ್ನೊಂದು ಟ್ವೀಟ್ ಬರೀಲಿ, ಇದ್ರ ಮೇಲೆ ಇನ್ನೊಂದು ಪ್ರೆಸ್ ಮೀಟ್ ಮಾಡಲಿ, ಎಲ್ಲ ಮಾಡಲಿ. ಏನು ಗೊತ್ತಾ ತೇಜಸ್ವಿ ಸೂರ್ಯ ಅವ್ರಿಗೆ ನಾನು ಒಂದು ಮಾತು ಹೇಳ್ತೀನಿ. ಕಾಲಿಫ್ಲವರ್ನ ನಾವು ಹೊಲದಲ್ಲಿ ಬೆಳಿತೀವಿ, ದಯವಿಟ್ಟು ತಂದು ನಮ್ಮ ಕಿವಿಗಿಡೋ ಪ್ರಯತ್ನ ಮಾಡಬೇಡಿ. ಕರ್ನಾಟಕದ ಜನ ಯಾರು ಮೂರ್ಖರಲ್ಲ. ಇನ್ಮೇಲೆ ಯಾರು ನಿಮ್ಮ ಮಾತನ್ನ ಕೇಳಿಸ್ಕೊಳ್ಳೋರು ಇಲ್ಲ ಸ್ವಾಮಿ. ಮುಂದಿನ ಚುನಾವಣೆಯಲ್ಲಿ ಜನ ನಿಮಗೆ ತಕ್ಕ ಪಾಠ ಕಲಿಸ್ತಾರೆ. ಇದಕ್ಕೆ ನೀವು ಜನನೇ ನಿಮ್ಗೆ ಉತ್ತರ ಕೊಡ್ತಾರೆ. ಜನನೇ ಅದಕ್ಕೆ ನೀವು ಭದ್ರಾಗಿರಿ ಅಷ್ಟೇ. ಅದನ್ನ ಸ್ವೀಕರಿಸೋದಕ್ಕೆ ನೀವು ರೆಡಿ ಆಗಿರಿ ಅಷ್ಟೇ. ನೆನ್ನೆ ಚಲವಾದಿ ನಾರಾಯಣ ಸ್ವಾಮಿ ಮಾತಾಡಿದ್ರಲ್ಲ, ಸಂತೋಷ್ ಲಾಡ್ ಬಗ್ಗೆ ಏನದು ದೊಡ್ಡ ಅವರು ಸತ್ಯ ಹರಿಶ್ಚಂದ್ರ ಲಾಡ್ ತರ ಆಡ್ತಿದ್ದಾರೆ, ಏನ್ ಫುಲ್ ಬಿಲ್ಡಪ್ ತಗೋ ಅಂದ್ರೆ ಅಲ್ಲಿ ಹೋಗ್ಬಿಟ್ಟು ಏನೋ ಇವ್ರು ಯುದ್ಧ ಮಾಡಿ ಎಲ್ಲ ಕನ್ನಡಿಗರನ್ನ ಉಳಿಸ್ಕೊಂಬಂದಿರೋ ರೀತಿ ಅವರು ಬಿಲ್ಡಪ್ ತಗೊಂಡ್ರು ಅನ್ನೋಂಥದ್ದು. ಸಂತೋಷ್ ಲಾಡ್ ಬಗ್ಗೆ ಮಾತಾಡೋ ನೈತಿಕತೆ ಚಲವಾದಿ ನಾರಾಯಣ ಸ್ವಾಮಿ ಅವ್ರಿಗೆ ಇಲ್ಲ. ಸಂತೋಷ್ ಲಾಡ್ ಯಾರು ಅನ್ನೋದು ಇಡೀ ಕರ್ನಾಟಕದ ಜನಕ್ಕೆ ಗೊತ್ತು. ಇವತ್ತು ಇಡೀ ಕರ್ನಾಟಕದ ಜನ, ಹೊರಗಡೆ ರಾಜ್ಯದ ಜನ ಸಂತೋಷ್ ಲಾಡ್ ಏನು, ಅವ್ರು ಏನು ಒಳ್ಳೆ ಕೆಲಸಗಳು ಮಾಡ್ತಿದ್ದಾರೆ ಅನ್ನೋದು ನೋಡಿದ್ದಾರೆ. ಈಗ ವಾಪಸ್ ಕರ್ಕೊಂಡು ಬಂದ್ರಲ್ಲ, ವಿಶೇಷವಾಗಿ ಫ್ಲೈಟ್ ಮಾಡಿ ಕರ್ನಾಟಕದ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಹೇಳಿ ಕಳಿಸಿದ್ರು. ಅದನ್ನ ಯಾಕೆ ಬಿಜೆಪಿ ಸರ್ಕಾರದವರು ಇದೇ ಚಲವಾದಿ ನಾರಾಯಣ ಸ್ವಾಮಿ ಅವರು ಯಾಕೆ ವಿರೋಧ ಪಕ್ಷದ ನಾಯಕರಿಗೆ ಹೇಳಿಸಿ ಸಪೋರ್ಟ್ ಮಾಡಿಕೊಂಡು ಕೇಂದ್ರ ಸರ್ಕಾರದಿಂದ ವಿಶೇಷವಾದ ವಿಮಾನವನ್ನು ಮಾಡಿ ಕರ್ನಾಟಕಕ್ಕೆ ಯಾಕೆ ತರಲಿಲ್ಲ? ಇದನ್ನ ನೀವು ಕೇಳಿ ಚಲವಾದಿ ನಾರಾಯಣ ಸ್ವಾಮಿ ಅವ್ರಿಗೆ. ಯಾರೋ ಒಬ್ರು ಹೋದ್ರು ಸಚಿವರು, ಅವ್ರ ಪ್ರೋಟೋಕಾಲ್ ಬಿಟ್ಟು ಒಬ್ಬ ಮಿನಿಸ್ಟರ್ ಹೇಗೆ ಲೈಫ್ ಲೀಡ್ ಮಾಡ್ತಾರೆ ನೋಡಿದ್ರ? ಅವ್ರು ಹುಟ್ಟು ಬಟ್ಟೆಲಿದ್ರು 3 ದಿವಸ ಅವ್ರು ಬ್ರಷ್ ಮಾಡಿಲ್ಲ, ಸ್ನಾನ ಮಾಡಿಲ್ಲ, ಏನ್ ಮಾಡಿದ್ರು ಪಾಪ ಯಾರಿಗೂ ಗೊತ್ತಿಲ್ಲ. ಬಟ್ ನಿರಂತರವಾಗಿ ಅಲ್ಲಿ ಆಕ್ಟಿವ್ ಆಗಿದ್ರು. ಎಲ್ಲರನ್ನ ತಾಯ್ನಾಡಿಗೆ ಸೇರಿಸೋಲ್ಲಿ ಎಲ್ಲೋ ಒಂದು ಕಡೆ ವಿಶೇಷವಾದ ಕಾಳಜಿ ಮತ್ತೆ ಆಸಕ್ತಿಯನ್ನ ಸಂತೋಷ್ ಲಾಡ್ ಅವರು ತೋರಿಸಿದ್ದಾರೆ. ಅದಕ್ಕೆ ಇಡೀ ಕರ್ನಾಟಕದ ಜನರ ಪರವಾಗಿ ನಾವು ಅವ್ರಿಗೆ ಕೃತಜ್ಞತೆಯನ್ನ ಸಲ್ಲಿಸ್ತೀವಿ. ಚಲವಾದಿ ನಾರಾಯಣ ಸ್ವಾಮಿ ಅವರು ಸಂತೋಷ್ ಲಾಡ್ ಅವ್ರ ಬಗ್ಗೆ ಸರ್ಟಿಫಿಕೇಟ್ ಕೊಡೋ ಅಗತ್ಯ ಏನೇನೂ ಇಲ್ಲ ಮೇಡಮ್. ನಾವು ರೆಡಿ ಇಲ್ಲ ಅದನ್ನ ತಗೊಳಕ್ಕೆ. ಕೇಂದ್ರ ಸರ್ಕಾರದಿಂದ ಒಪ್ಕೊಂಡಿದ್ದಾರೆ ಅಂತಂದ್ರೆ ಭದ್ರತಾ ವೈಫಲ್ಯ ಆಗಿದೆ ಅಂತ ಹೇಳಿ ಒಪ್ಕೊಂಡಿದ್ದಾರೆ, ಆದ್ರೆ ಇಲ್ಲ ಅಂತಾನು ಹೇಳ್ತಿದ್ದಾರೆ. ಮೇಡಮ್, ಹಂಗೈ ಹುಣ್ಣಿಗೆ ಕನ್ನಡಿ ಬೇಕಾ? ಅವ್ರು ಒಪ್ಕೊಳ್ಳೇಬೇಕು. ಯಾಕೆ ಅಂತ ಹೇಳಿದ್ರೆ ಇವತ್ತೆಲ್ಲೋ ಒಂದು ಕಡೆ ಎಲ್ರಿಗೂ ಗೊತ್ತು, ಕಾಶ್ಮೀರದಲ್ಲಿ ಏನು ಇವತ್ತು ಉಗ್ರಗಾಮಿಗಳ ದಾಳಿ ಆಗಿ ಅಮಾಯಕರು ಬಲಿಯಾದ್ರು, ಅದಕ್ಕೆ ನೇರ ಕಾರಣ ಕೇಂದ್ರ ಸರ್ಕಾರದ ಏನು ಭದ್ರತಾ ವೈಫಲ್ಯದಿಂದ ಆದಂತಹದ್ದು ಅಂತ ಎಲ್ರಿಗೂ ಗೊತ್ತಿದೆ. ಅದು ಅವ್ರು ಒಪ್ಕೊಳ್ಳೇಬೇಕು. ಹಂಗಾಗಿ ಅವರು ಸರ್ವಸಭೆ ಪಕ್ಷಗಳ ಸಭೆಯಲ್ಲಿ ಒಪ್ಕೊಂಡಿದ್ದಾರೆ. ಬಟ್ ನಾನು ಒಂದೇ ಮಾತು ಏನು ಹೇಳ್ತೀನಿ ಗೊತ್ತಾ? ಇಡೀ ದೇಶ ಶೋಕಾಚರಣೆಯಲ್ಲಿ ಇರಬೇಕಾದ್ರೆ ಇವರು ಬಿಹಾರದ ಎಲೆಕ್ಷನ್ಗೆ ಹೋಗಿ ಆ ರ್ಯಾಲಿನಲ್ಲಿ ನಿತೀಶ್ ಕುಮಾರ್ ಅವ್ರ ಕೈ ಹಿಡ್ಕೊಂಡು ಅಲ್ಲಿ ಇವರು ಏನೋ ಒಂದನ್ನ ವೋಟ್ ಬ್ಯಾಂಕ್ ಆಗಿ ಕನ್ವರ್ಟ್ ಮಾಡ್ಕೊಳ್ತಾರೆ ಅಂತ ಹೇಳಿದ್ರೆ ಮಾನ್ಯ ಪ್ರಧಾನಮಂತ್ರಿಗಳ ಮನಸ್ಥಿತಿ ಯಾವ ರೀತಿ ಇದೆ? ಇಡೀ ಜನ ಕಾಯ್ತಿದಾರಲ್ಲ, ಒಂದು ಪ್ರೆಸ್ ಮೀಟ್ ಮಾಡಿ ಏನ್ ನಡೆದಿದೆ ಅನ್ನೋದ್ರ ಬಗ್ಗೆ ವಿವರಣೆ ಕೊಡೋಣ. ಎಲ್ಲಾ ಪ್ರಜೆಗಳು ಅದನ್ನ ತಿಳ್ಕೊಳ್ಬೇಕಾಗಿರ್ತಕ್ಕಂಥದ್ದಕ್ಕೆ ಅವ್ರಿಗೆ ಹಕ್ಕಿದೆ, ಅವ್ರು ತಿಳ್ಕೊಬೇಕು ಅನ್ನೋ ಒಂದು ಬೇಸಿಕ್ ಕನ್ಸರ್ನ್ ಇಲ್ಲದೆ ಹೋಗಿ ಎಲೆಕ್ಷನ್ ರ್ಯಾಲಿ ಮಾಡ್ತಾರೆ, ವೋಟ್ ಬ್ಯಾಂಕ್ ಕನ್ವರ್ಟ್ ಮಾಡ್ಕೊಳ್ಳೋಕೆ ಅಲ್ಲೂ ರಾಜಕೀಯ ಮಾಡ್ತಾ ಇದ್ದಾರೆ, ಸಾವಿನ ಮೇಲೂ ರಾಜಕೀಯ ಮಾಡ್ತಾ ಇದ್ದಾರೆ ಅಂತಂದ್ರೆ ಇದೆಲ್ಲ ಒಂದು ರೀತಿ ಡಬಲ್ ಗೇಮ್ ಪಾಲಿಟಿಕ್ಸ್ ಅಂತ ನಿಮಗೂ ಅನ್ಸಲ್ವಾ? ಸೊ ಹಾಗಾಗಿ ಇದಕ್ಕೆ ಒಂದು ರೀತಿ ಸರಿಯಾಗಿ ಏನು ತಲೆದಂಡ ಆಗಲೇಬೇಕು. ಮಾನ್ಯ ಏನು ಪ್ರಧಾನಮಂತ್ರಿಗಳು ಅವ್ರನ್ನ ಪಕ್ಕಕ್ಕೆ ಇಳಿಸಿ ಬೇರೆ ಯಾರನ್ನ ಬೇಕಾದ್ರೂ ಕೂರಿಸ್ಲಿ. ಈಗ ನಮ್ಗೆ ಏನಾಗ್ಬಿಟ್ಟಿದೆ ಗೊತ್ತಾ? ಒಪ್ಕೊಳ್ಳೇಬೇಕಾದಂಥ ಪರಿಸ್ಥಿತಿ ಬಂದ್ಬಿಟ್ಟಿದೆ. ನಾವು ಯಾರನ್ನಾದ್ರೂ ಬೇರೆಯವ್ರನ್ನಾದ್ರೂ ಒಪ್ಕೊಳ್ತೀವಿ, ಅಟ್ಲೀಸ್ಟ್ ಈ ಚೌಕಿದಾರ್ ಅಂತೂ ಬೇಡ, ದಯವಿಟ್ಟು ಸಲಾಮ್ ಹೊಡಿತೀವಿ, ಪಕ್ಕಕ್ಕೆ ಕಳಿಸ್ಬಿಡ್ಲಿ ಸಾಕು.